ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಟಿವಿ ನೈನ್ ಜೊತೆ ಇದ್ರೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ಅವರು. ಸುನಿಲ್ ಕುಮಾರ್ ಅವರೇ, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಬೆಳಗಾವಿಗೆ ಬಿಜೆಪಿ ಯಾವ್ಯಾವ ಸಿದ್ಧತೆಗಳನ್ನ ಮಾಡ್ಕೊಂಡು ಬಂದಿದೆ ವಿಪಕ್ಷವಾಗಿ? ಈ ವರ್ಷ ವಿಶೇಷವಾಗಿ ಬೆಳಗಾವಿಯ ಅಧಿವೇಶನ ಅಂತಂದಾಗ ಸಹಜವಾಗಿ ಎರಡನೇ ವಾರದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ತೆಗೆದುಕೊಳ್ಳುವಂಥದ್ದು ವಾಡಿಕೆ ಇತ್ತು. ಆದರೆ ನಮ್ಮ ನಾಯಕರಾದಂಥ ಅಶೋಕ್ ಅವರು ಮತ್ತು ಉಳಿದಂಥವ್ರು ಎಲ್ಲರೂ ಕೂಡ ಈ ವರ್ಷ ನಾವು ತೀರ್ಮಾನ ಮಾಡಿದ್ದೇವೆ. ಮೊದಲನೇ ದಿನವೇ ಉತ್ತರ ಕರ್ನಾಟಕದ ಸಮಸ್ಯೆಯನ್ನು ನಿಲುವಳಿ ಮುಖಾಂತರ ಕೊಟ್ಟು 3 ದಿನಗಳ ಕಾಲ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯನ್ನು ಕೈಗೆತ್ತಿಕೊಳ್ಬೇಕು. ಮತ್ತು ಪ್ರಾಕೃತಿಕ ವಿಕೋಪದಿಂದ ಮಳೆ ಹಾನಿಯಿಂದ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಆದಾಗಲೂ ಕೂಡ ಈ ಸರ್ಕಾರ ಯಾವುದೇ ರೀತಿಯಾದಂಥ ಸ್ಪಂದನವನ್ನು ಮಾಡಿಲ್ಲ. ಇದೆಲ್ಲದನ್ನು ಕೂಡ ನಾಳೆಯಿಂದನೇ ಕೈಗೆತ್ತಿಕೊಳ್ಬೇಕು, ಚರ್ಚೆಯನ್ನು ಮಾಡಬೇಕು. ವಿಶೇಷವಾಗಿ ಕೃಷಿ ಸಚಿವರನ್ನ, ಮುಖ್ಯಮಂತ್ರಿಗಳನ್ನ, ಕಂದಾಯ ಸಚಿವರನ್ನ ಇದರಲ್ಲಿ ಉತ್ತರಕ್ಕೋಸ್ಕರ ಆಗ್ರಹಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷ, ಆಡಳಿತ ಪಕ್ಷದಲ್ಲಿ ಒಂದಷ್ಟು ಬಿಕ್ಕಟ್ಟುಗಳಿದೆ, ಆಂತರಿಕ ಬೆಳವಣಿಗೆಗಳಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಾಜ್ಯ ಸರ್ಕಾರ ಸೂಕ್ತವಾಗಿ ಅಧಿವೇಶನದಲ್ಲಿ ಪಾಲ್ಗೊಳ್ತಾರೆ ಮಂತ್ರಿಗಳು, ಸಚಿವರು ಅನ್ನುವಂಥ ವಿಶ್ವಾಸ ಇದೆಯಾ? ನೋಡಿ, 10 ದಿನಗಳ ಕಾಲ ನಡೀತಾ ಇರುವಂಥ ಅಧಿವೇಶನ. ಗೌರವಾನ್ವಿತ ಮೇಟಿಯವರು ಸ್ವರ್ಗಸ್ಥರಾಗಿದ್ದ ಕಾರಣಕ್ಕೆ 1 ದಿನ ಶೋಕಾಚರಣೆಯಲ್ಲಿ ಹೋಯಿತು. ಇನ್ನು 8 ದಿನ ಉಳಿತದೆ. 8 ದಿನದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರುವಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಾರ ಅದನ್ನು ಎಕ್ಸ್ಟೆಂಡ್ ಮಾಡಿ ಎನ್ನುವಂಥ ಒತ್ತಾಯವೂ ಕೂಡ ನಮ್ಮ ನಡುವೆ ಇದ್ದೇ ಇದೆ. ಮತ್ತು ವಿಧಾನಸೌಧಕ್ಕೆ ಬರಲಿಕ್ಕೆ ಆಸಕ್ತಿ ಇರುವಂಥ ಸಚಿವರುಗಳು 90%ಕ್ಕಂತೂ ಹೆಚ್ಚಿದ್ದಾರೆ. ನನಗೆ ಗೊತ್ತಿದ್ದಂತೆ 2-3 ತಿಂಗಳಿನಿಂದ ವಿಧಾನಸೌಧಕ್ಕೆ ಯಾವುದೇ ಸಚಿವರು ಬರ್ತಾ ಇಲ್ಲ. ಇಂಥ ಸಂದರ್ಭದ ಅಧಿವೇಶನಕ್ಕೆ ಬರ್ತಾರೆ ಅಂತ ನಮಗೇನು ವಿಶ್ವಾಸ ಇಲ್ಲ. ಅಂದರೆ ಆಡಳಿತ ನಡೆಸಲಿಕ್ಕೆ ಸರ್ಕಾರಕ್ಕೆಲ್ಲೂ ಕೂಡ ಆಸಕ್ತಿ ಇಲ್ಲ. ಇಲಾಖಾವಾರ ಮೀಟಿಂಗ್ಗಳನ್ನು ಮಾಡಬೇಕು ಅಂತೇಳೂ ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ಸರ್ಕಾರಕ್ಕೆ ಆಸಕ್ತಿ ಏನು ಅಂತ ಕೇಳಿದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾತ್ರ. ಇಲಾಖಾವಾರ ಮೀಟಿಂಗ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ಹಾಗಾಗಿ ಇದೆಲ್ಲದನ್ನು ಕೂಡ ಚರ್ಚೆ ಮಾಡಬೇಕು. ಒಂದು ಆಡಳಿತವನ್ನು ಮೈಮರೆತಂಥ ಸರ್ಕಾರ, ಇಂಥ ಮೈಮರೆತ ಸರ್ಕಾರವನ್ನು ಯಾವತ್ತೂ ಕೂಡ ನೋಡಲಿಲ್ಲ. ಮೊದಲನೇ ಬಾರಿಗೆ ಒಂದು ಆಡಳಿತವನ್ನು ಮೈಮರೆತಂಥ ಸರ್ಕಾರವನ್ನು ನೋಡ್ತಾ ಇದ್ದೇವೆ. ಇದೆಲ್ಲದನ್ನು ಕೂಡ ನಾವು ಈ ವರ್ಷ ಉಲ್ಲೇಖವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಪ್ರತಿ ಬಾರಿ ಕೂಡ ಸದನದಲ್ಲಿ ವಿಪಕ್ಷದಿಂದ ಬರುವಂತಹ ಆರೋಪ, ಅಧಿಕಾರಿಗಳು ಸದನ ಗ್ಯಾಲರಿಯಲ್ಲಿ ಇರೋದಿಲ್ಲ, ಸಚಿವರು ಸೂಕ್ತ ಸಮಯದಲ್ಲಿ ಕಲಾಪದಲ್ಲಿ ಇರೋದಿಲ್ಲ ಅನ್ನುವಂಥದ್ದು. ಈ ಬಾರಿ ಕೂಡ ಆ ರೀತಿಯಾದಂತಹ ಒಂದು ವಾತಾವರಣವೇ ಇರುತ್ತೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ಇರ್ತಾರೆ ಅಂತ ವಿಶ್ವಾಸ ಇದೆ? ಆಡಳಿತ ನಡೆಸುವಂತ ಕ್ಯಾಪ್ಟನ್ ಇದೆಲ್ಲದನ್ನು ಕೂಡ ನಿಭಾವಣೆ ಮಾಡಬೇಕು. ಅವರು ಇಲಾಖೆಗಳಿಗೆ ಸರಿಯಾಗಿ ಆಡಳಿತವನ್ನು ಕೊಟ್ಟಿದ್ರೆ, ವಿಧಾನಸೌಧಕ್ಕೆ ಸರಿಯಾಗಿ ಬಂದಿದ್ರೆ, ಜನರ ಸಮಸ್ಯೆಗಳಿಗೆ ದೂರನ್ನು ಕೊಟ್ಟಾಗ, ಶಾಸಕರ ಮನವಿಗಳನ್ನು ಕೊಟ್ಟಾಗ ಅದಕ್ಕೆ ಸ್ಪಂದನವನ್ನು ಕೊಟ್ಟಿದ್ರೆ ಅಧಿಕಾರಿಗಳು ಚುರುಕಾಗ್ತಿದ್ರು, ಇಲಾಖೆಗಳು ಚುರುಕಾಗ್ತಿತ್ತು. ಕ್ಯಾಪ್ಟನ್ನೇ ಸರಿ ಇಲ್ಲ, ಟೀಮ್ ಸದಸ್ಯರೇ ಸರಿ ಇಲ್ಲ ಅಂತಂದಾಗ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನಿರುವಂಥ 2.5 ವರ್ಷದಲ್ಲಿ ಈ ಸರ್ಕಾರವನ್ನು ಏನನ್ನೂ ನಿರೀಕ್ಷೆ ಮಾಡಲಿಕ್ಕಿಲ್ಲ. ನಾವು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇವೆ, ಈ ಅಧಿವೇಶನ ಮುಗಿಯೋದ್ರಷ್ಟರಲ್ಲಿ ನೀವು ಸರ್ಕಾರವನ್ನು ವಿಸರ್ಜನೆ ಮಾಡಿ, ಚುನಾವಣೆಗೆ ಹೋಗೋಣ. ಯಾರು ಆಡಳಿತವನ್ನು ಮೈಮರೆತಂಥ ಹಿನ್ನೆಲೆಯಲ್ಲಿ ನಿಮ್ಮ ಅಧಿಕಾರವೂ ಬದಲಾವಣೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಜನ ನಿಮ್ಮ ಬಗ್ಗೆ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ವಿಸರ್ಜನೆಯನ್ನು ಮಾಡಿ ಚುನಾವಣೆಗೆ ಹೋಗೋಣ, ಹೊಸ ಸರ್ಕಾರ ರಚನೆ ಆಗಲಿ. ಈ ಉತ್ತರ ಕರ್ನಾಟಕದ ಚರ್ಚೆಗೆ ಬಿಜೆಪಿ ಏನು ಆದ್ಯತೆ ಕೊಡ್ತಾ ಇದೆ, ಇದಕ್ಕೆ ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? ನಾಳೆ ನಾವು ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿ ಜಿಲ್ಲೆ ಮತ್ತು 2-3 ಜಿಲ್ಲೆಗಳನ್ನು ಸೇರಿಸಿಕೊಂಡು ರೈತರ ಸಮಸ್ಯೆಗಳನ್ನು ಇಟ್ಕೊಂಡು ದೊಡ್ಡ ಪ್ರತಿಭಟನೆಯನ್ನು ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕೋರಿದ್ದೇವೆ. ಈ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ, ಈ ಮುತ್ತಿಗೆಯನ್ನು ಹಾಕೋದ್ರ ಮುಖಾಂತರ ಸರ್ಕಾರವನ್ನು ಎಚ್ಚರಿಸುವಂಥ ಪ್ರಯತ್ನ ಸದನದ ಹೊರಗೆ ಬಿಜೆಪಿ ರೈತ ಹೋರಾಟದ ಮುಖಾಂತರ ಮಾಡ್ತಾ ಇದೆ. ಸದನದ ಒಳಗೂ ಕೂಡ ಅದೇ ಸಂದರ್ಭದಲ್ಲಿ ಏಕಕಾಲದಲ್ಲಿ ಈ ವಿಷಯವನ್ನು ಕೈಗೆತ್ತಿಕೊಳ್ತೇವೆ. ಸರ್ಕಾರ ನೋಡೋಣ ಯಾವ ರೀತಿ ಸ್ಪಂದನವನ್ನು ಮಾಡುತ್ತೆ. ಸರ್ಕಾರ ತನ್ನದೇ ಆದಂಥ ಉದ್ದಟತನವನ್ನು, ದುರಂಕಾರವನ್ನು ಮತ್ತೆ ಏನಾದರೂ ಸದನದ ಒಳಗೂ ತೋರಿಸಿದ್ರೆ ಏನು ಮಾಡಬೇಕು ಅಂತೇಳಿ ನಾಳೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತೇವೆ. 8-9 ದಿನ ಅಷ್ಟೇ ಇಲ್ಲಿ ಅಧಿವೇಶನ ಕಲಾಪ ನಡೆಯುತ್ತೆ. ಇದರ ಮಧ್ಯೆ ದೆಹಲಿಗೆ ಸರ್ವಪಕ್ಷ ನಿಯೋಗ ಹೋಗಬೇಕನ್ನುವಂಥ ಸ್ಥಿತಿಯಲ್ಲೂ ಕೂಡ ಆಡಳಿತ ಪಕ್ಷ ಮತ್ತು ಸರ್ಕಾರ ಇದೆ. ಇದರ ಜೊತೆಗೆ ವೋಟ್ ಚೋರಿ ಅಂತ ಕಾಂಗ್ರೆಸ್ ಪಕ್ಷದ ಹೋರಾಟದಲ್ಲೂ ಕೂಡ DCM ಅವರು, ಉಳಿದಂತೆ ಕಾಂಗ್ರೆಸ್ ಮುಖಂಡರು ಪಾಲ್ಗೊಳ್ಳುತ್ತಾರೆ. ಇದೆಲ್ಲ ಈ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರ ಈ ರೀತಿ ಮಾಡ್ತಾ ಇರುವಂಥದ್ದು. ಸರ್ಕಾರಕ್ಕೆ ಆಡಳಿತ ನಡೆಸುವಂಥ ಉತ್ಸಾಹವೂ ಇಲ್ಲ. ಇಲಾಖಾವಾರು ಸಮಸ್ಯೆಗಳನ್ನು ಆಲಿಸಬೇಕು ಅಂತಲೂ ಸರ್ಕಾರಕ್ಕೆ ಉತ್ಸಾಹ ಇಲ್ಲ. ಅಧಿವೇಶನ ನಡೆಸಬೇಕು ಅಂತಲೂ ಕೂಡ ಸರ್ಕಾರಕ್ಕೆ ಉತ್ಸಾಹ ಇಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾರು ಮುಖ್ಯಮಂತ್ರಿ ಆಗಬೇಕು, ತಾನು ಕುರ್ಚಿಯನ್ನು ಉಳಿಸ್ಕೊಳ್ಬೇಕಾ, ಇನ್ನೊಬ್ರು ಕುರ್ಚಿಯನ್ನು ಪಡಿಬೇಕಾ, ಈ ಆತುರತೆಯಲ್ಲಿ ಉತ್ಸಾಹದಲ್ಲಿದ್ದಾರೆ ವಿನ ಆಡಳಿತ ನಡೆಸಬೇಕು ಅಂತೇಳಿ ಅವ್ರಿಗೇನು ಅನಿಸಿಲ್ಲ. ಹಾಗಾಗಿ ಈ ಸರ್ಕಾರದ ಮೇಲೆ ಭರವಸೆನೇ ಕಳ್ಕೊಂಡಿದ್ದಾರೆ ಜನ. ಭರವಸೆಯನ್ನು ಕಳೆದುಕೊಳ್ಳುವಂಥ ಸರ್ಕಾರದ ಅಧಿವೇಶನದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಅದಕ್ಕೆ ನಾನು ಸರ್ಕಾರವನ್ನು ವಿಸರ್ಜನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅವಿಶ್ವಾಸ ಮಂಡನೆ ಅಂತ ಚಿಂತನೆ ಆರಂಭದಲ್ಲಿದ್ದಂತಹ ಮಾಡಿದಂಥ ಬಿಜೆಪಿ ಅದಕ್ಕೆ ಈಗಲೂ ಕೂಡ ಬದ್ಧವಾಗಿದೆಯಾ ಅಥವಾ ಶಾಸಕಾಂಗ ಪಕ್ಷ ಸಭೆಯಲ್ಲಿ ತೀರ್ಮಾನ ಮಾಡ್ತೇವೆ. ಈಗ ಸದ್ಯಕ್ಕೆ ಆ ರೀತಿ ಅಂತ ಆಲೋಚನೆ ಇಲ್ಲ. ಆ ಥರದ್ದೇನಾದ್ರು ತೀರ್ಮಾನ ಇದ್ದರೆ ಮಾನ್ಯ
ವಿರೋಧ ಪಕ್ಷದ ನಾಯಕರು ಮತ್ತು ರಾಜ್ಯಾಧ್ಯಕ್ಷರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈ ಬಾರಿ JDS ಜೊತೆಗಿನ ಸಮನ್ವಯ ಸಂಪೂರ್ಣವಾಗಿ ಆಗತ್ತಾ ಅಧಿವೇಶನದಲ್ಲಿ? ಸಮನ್ವಯ ಸಭೆಯು ಕೂಡ ಬೆಂಗಳೂರಿನಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆಗಿದೆ. ಎರಡೂ ಪಕ್ಷಗಳು ಜಂಟಿಯಾಗಿ ವಿಧಾನಸಭೆ ಒಳಗೆ ಹೋರಾಟವನ್ನು ಮಾಡಬೇಕು ಅಂತ ನಾವು ಕೈಗೆತ್ತಿಕೊಂಡಿದ್ದೇವೆ. ಖಂಡಿತ ಒಂದು ಒಳ್ಳೆಯ ಪ್ರಯತ್ನ ಮತ್ತು ಒಗ್ಗಟ್ಟಾಗಿ ಜನರ ಸಮಸ್ಯೆಯನ್ನು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಮುಖ್ಯಮಂತ್ರಿಗಳಿಗೆ ಇದು ಕೊನೆಯ ಅಧಿವೇಶನ ಆಗಬಹುದು ಅನ್ನುವಂತ ಏನಾದರೂ ವಿಶ್ವಾಸದಲ್ಲಿ ಬಿಜೆಪಿ ಇದೆಯಾ? ಬಿಜೆಪಿ ವಿರೋಧ ಬೇಡ, ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಬಿಜೆಪಿಗೆ ನಾವು 5 ವರ್ಷ ಆಡಳಿತ ಮಾಡಿ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ, ನಿಮ್ಮಿಬ್ಬರ ನಡುವೆ ಜಗಳ ಮಾಡ್ಕೊಳ್ಳಿ ನಾವೇನು ಹೇಳಿಲ್ಲ. ಕಾಂಗ್ರೆಸ್ಸಿಗರಿಗೆ ವಿಶ್ವಾಸ ಇಲ್ಲ. ಕೆಲವು ಕಾಂಗ್ರೆಸ್ಸಿಗರು ಇವರು ಲಾಸ್ಟ್ ಅಧಿವೇಶನ ಅಂತ ಹೇಳ್ತಾರೆ, ಕೆಲವರು ಇದು ನಮ್ಮದು ಕೊನೆಯ ಅಧಿವೇಶನ ಅಂತ ಹೇಳ್ತಾರೆ. ಎರಡೂ ವಾದವನ್ನು ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಬಿಜೆಪಿಗೆ ಏನು ಸಂಬಂಧ ಇಲ್ಲ ಇದರಲ್ಲಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಸುನಿಲ್ ಕುಮಾರ್ ಮಾತುಗಳು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನ್ನೆಡ್ಕ, TV9 ಬೆಳಗಾವಿ.